ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಬಹಳ ಪ್ರಧಾನವಾಗಿರತಕ್ಕಂಥ ಒಂದು ಘಟ್ಟದಲ್ಲಿ ನಾವಿದ್ದೇವೆ. ಈಗ ಸಂಧಾನಕ್ಕಾಗಿ ಕೃಷ್ಣ ಬಂದಿದ್ದಾನೆ, ಯುದ್ಧವನ್ನು ತಪ್ಪಿಸಲಿಕ್ಕಾಗಿ ಕೃಷ್ಣ ಬಂದಿದ್ದಾನೆ ಹಾಗಂತ ಅವನು ಹೇಳಿದ್ದಾನೆ. ಆದರೆ ಆತನ ಮೂಲ ಉದ್ದೇಶ ಅದಲ್ಲ ಅನ್ನುವುದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಚರ್ಚೆ ಮಾಡಿದ್ದೇವೆ. ದ್ರೌಪದಿಗೆ ಮಾತು ಕೊಟ್ಟಿದ್ದಾನೆ, ದೇವಕಿಯ ಮೇಲಾಣೆ, ವರ ವಸುದೇವನಂಘ್ರಿಗಳಾಣೆ, ಮನುಮಥ ದೇವನಾಣೆ, ನಿಧಾನವನ್ನು ಕೇಳಬಲೆ ನಿನ್ನಾಣೆ. ನಾವು ಸಂಧಿಯ ನೆವದ ಲವದಿರ ಭಾವವನ್ನು ಕಲಿ ಮಾಡಿ ಕೋಪವ ತೀವಿ ಸಂಧಿಯ ಮುರಿದು ಬಹೆವು. ಇದನಂಬು ನೀನೆಂದ. ಇದು ಕೃಷ್ಣನ ಭರವಸೆ, ಕೃಷ್ಣನ ಮಾತು, ಕೃಷ್ಣನ ಪ್ರತಿಜ್ಞೆ. ಇದರಿಂದ ಈ ಕೃಷ್ಣನ ಉದ್ದೇಶ ನಮಗೆ ಬಹಳ ಖಚಿತವಾಗಿದೆ. ಇಷ್ಟಾದರೂ ಯಾಕೆ ಸಂಧಿಗೆ ಹೋಗ್ತಿದ್ದಾನೆ ಅಂದರೆ, ಪಾಂಡವ ಪಕ್ಷಪಾತಿಯಾಗಿ ಆತ ಜಗತ್ತಿಗೆ, ಲೋಕಕ್ಕೆ, ಸಮಾಜಕ್ಕೆ, ವಿಶೇಷವಾಗಿ ಕೌರವನ ಆಸ್ಥಾನದಲ್ಲಿ ನೆರೆದಿರತಕ್ಕಂತಹವರಿಗೆ ನಾವು ಯುದ್ಧಾಕಾಂಕ್ಷಿಗಳು ಅಲ್ಲ, ನಾವು ನ್ಯಾಯವಾಗಿ ಕೇಳತಕ್ಕಂಥದ್ದನ್ನು ನೀವು ಮಾನ್ಯ ಮಾಡಿದ್ರೆ ಯುದ್ಧ ಇಲ್ಲ, ಅದನ್ನು ಆತ ಹೇಳಬೇಕಾಗಿದೆ. ಇದು ಬಹಳ ಅದ್ಭುತವಾಗಿರತಕ್ಕಂಥ ರಾಜಕೀಯ ತಂತ್ರ. ಯಾಕಾಗಿ ದುರ್ಯೋಧನ ಇತ್ಯಾದಿಗಳಿಗೆ ಯುದ್ಧವಾಗಿ ಅದರೊಳಗೆ ಅವರು ಸಾಯಬೇಕು ಅನ್ನತಕ್ಕಂಥದ್ದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಯಾವ ಕಾರಣದಿಂದ ಕೃಷ್ಣ ಅದನ್ನು ಧಾರ್ಮಿಕವಾಗಿ ಪುನರುತ್ಥಾನ ಮಾಡ್ತಾ ಇದ್ದಾನೆ ಅನ್ನುವುದನ್ನು ಹೇಳಿದ್ದೇನೆ. ಸಂಧಾನವೇ ಆಗಿಬಿಟ್ರೆ, ಯುದ್ಧವೇ ಆಗದೆ ಹೋದರೆ, ಆಗ ದುರ್ಯೋಧನ, ಕರ್ಣ ಇವರೆಲ್ಲ ಮಾಡಿರತಕ್ಕಂತಹ ಅಪರಾಧಗಳು ಕ್ಷಮ್ಯವಾಗಿ ಬಿಟ್ಟು ಅವರಿಗೆ ಶಿಕ್ಷೆಯೇ ಆಗುವುದಿಲ್ಲ. ತಪ್ಪು ಮಾಡಿದ ಮೇಲೆ ಅದಕ್ಕೆ ಶಿಕ್ಷೆ ಆಗಬೇಕು. ಅದು ಧರ್ಮಸ್ಥಾಪನೆಗಾಗಿ ಕೃಷ್ಣ ಇರತಕ್ಕದ್ದು. ಹೀಗಾಗಿ ಕೃಷ್ಣ ಸತ್ಯ ಸಂಕಲ್ಪನಾಗಿ ಯುದ್ಧವು ನಡೆಯಬೇಕು, ಅದರೊಳಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಪರಮಸತ್ಯವನ್ನು ಆಧರಿಸಿ ಕ್ರಿಯಾಶೀಲನಾಗಿರತಕ್ಕವನು. ಅಕಸ್ಮಾತ್ ಏನಾದರೂ ಪವಾಡ ನಡೆದು ದುರ್ಯೋಧನ ಒಪ್ಪಿಕೊಂಡು ಬಿಟ್ಟು ಯುದ್ಧವಾಗದೆ ಸಂಧಾನವೇ ಆಗಿ ಅರ್ಧ ರಾಜ್ಯವನ್ನು ಕೊಟ್ಟೇ ಬಿಟ್ರೆ, ಪವಾಡ ಆಗಿಬಿಟ್ರೆ ಆಗಲಿ, ಆಗ ಪ್ರಜಾಕ್ಷೇಮ ಸಮಸ್ಯೆ ಇಲ್ಲದೆ ಇರುತ್ತೆ, ಪ್ರಜಾಹಾನಿ ಆಗೋದಿಲ್ಲ. ಇದು ನಡೆ. ಆದರೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ದುರ್ಯೋಧನ ಸಂಧಿಗೆ ಒಪ್ಪಿಕೊಳ್ಳಲು. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀವಿ. ಕೃಷ್ಣ ರಾಜಸಭೆಯಲ್ಲಿ ಭೀಷ್ಮಾಚಾರ್ಯರು ಅವರೆಲ್ಲರ ಮುಂದೆನೇ ಹೇಳಿದ್ದಾನೆ, ಬಂದರೆ ಕೃಷ್ಣನನ್ನು ಬಂಧಿಸುತ್ತೇವೆ. ಇದು ಕೃಷ್ಣನ ಆಗಮನಕ್ಕೆ ಸಿಗಬಹುದಾದಂತಹ ಫಲ ಅನ್ನುವುದು ದುರ್ಯೋಧನನ ಮತ. ಹೀಗಾಗಿ ಕೃಷ್ಣನಿಗೂ ಈಗ ಗೊತ್ತಾಗಲಿದೆ ತನ್ನನ್ನು ಬಂಧಿಸುತ್ತಾರೆ ಅನ್ನತಕ್ಕ ವಿಷಯವನ್ನು ವಿದುರನೇ ಹೇಳಿದ್ದಾನೆ. ಕೊಂಚ ಹೊತ್ತಿನಲ್ಲಿ ಅದನ್ನು ನಾನು ಮಾತಾಡ್ತೀನಿ. ಆದ್ದರಿಂದ ಕೃಷ್ಣ ಸಂಧಾನಕ್ಕಾಗಿ ಮೇಲ್ನೋಟಕ್ಕೆ ಬಂದಿದ್ದರೂ ಯುದ್ಧವನ್ನು ಬಲಿದು ಬಹೆ ಅಂತ ದ್ರೌಪದಿಗೆ ಮಾತು ಕೊಟ್ಟಿದ್ದಾನೆ. ಬಂದ ಹಸ್ತಿನಾವತಿಗೆ, ಧೃತರಾಷ್ಟ್ರನ ಮನೆಗೆ ಹೋದ, ದುರ್ಯೋಧನನ ಮನೆಗೆ ಹೋದ, ಅಲ್ಲೆಲ್ಲ ಸತ್ಕಾರಗಳಾಯಿತು. ದುರ್ಯೋಧನು ಎದ್ದು ನಿಂತು ಗೌರವ ಕೊಟ್ಟು ನಮ್ಮ ಮನೇಲಿ ಊಟ ಮಾಡಪ್ಪ ಅಂತ ಹೇಳಿದ. ಕೃಷ್ಣ, ನಾನು ನಿಮ್ಮ ಮನೇಲಿ ಊಟ ಮಾಡೋದಿಲ್ಲ, ಯಾಕೆಂದರೆ ನಾನು ದೂತನಾಗಿ ಬಂದಿದ್ದೇನೆ,
ದೂತ ಯಾವ ಕಾರ್ಯದಿಂದ ಬಂದಿದ್ದಾನೋ, ಯಾರಿಂದ ಬಂದಿದ್ದಾನೋ, ಯಾವುದನ್ನು ಸಾಧಿಸಲಿಕ್ಕೆ ಬಂದಿದ್ದಾನೋ ಅದರ ಸಾಧನೆ ಆಗುವ ತನಕ ಇನ್ನೊಬ್ಬ ರಾಜನ ಮನೆಯಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಶತ್ರು ಕ್ಷೇತ್ರದಲ್ಲಿ. ನಾನು ನನ್ನಿಂದ ಆಹ್ವಾನಿತನಾಗಿಯೂ ಬಂದಿಲ್ಲ, ಸುಮ್ಮನೆಯೂ ಬಂದಿಲ್ಲ, ನಾನು ಪಾಂಡವರ ಪ್ರತಿನಿಧಿಯಾಗಿ ಬಂದಿದ್ದೇನಾದ್ದರಿಂದ ಈ ಒಂದು ದೂತ ನಿಯಮ ಇದೆ, ಆದ್ದರಿಂದ ನಿನ್ನಲ್ಲಿ ಊಟ ಮಾಡಲ್ಲ ಅಂತ ಹೇಳಿಬಿಟ್ಟ. ಹೊರಟ. ಇಲ್ಲಿ ಹೊರಟ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವಿ. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡುವುದಕ್ಕೆ ಮುನ್ನ ಒಂದು ಸೂಚನೆಯನ್ನು ತಾವು ದಯಮಾಡಿ ಕೇಳಬೇಕು. ಅದೇನು ಅಂದರೆ, ವ್ಯಾಸ ಮಹರ್ಷಿಗಳ ಮೂಲ ಭಾರತದಲ್ಲಿ ಈ ಸಂದರ್ಭದ ಚಿತ್ರಣ ಇರುವುದಕ್ಕಿನ್ನ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಕೊಂಚ ಭಿನ್ನವಾಗಿದೆ. ಆ ಭಿನ್ನತೆ ಸುಂದರವಾಗಿದೆ, ಬಹಳ ಚೆನ್ನಾಗಿದೆ. ಪಾತ್ರ ಪೋಷಣೆಯಲ್ಲಾಗಲಿ, ಪಾತ್ರ ಚಿತ್ರಣದಲ್ಲಾಗಲಿ ಅದು ಸ್ವಲ್ಪ ಹೆಚ್ಚು ಸಮಂಜಸವಾಗಿ ಕಾಣುತ್ತೆ. ಅದರೊಳಗೂ ಕೃಷ್ಣನ ಪ್ರಭಾವವನ್ನು, ಕೃಷ್ಣನ ಪರಮಶಕ್ತಿಯನ್ನು, ವೈಭವವನ್ನು ಮೆರೆಯತಕ್ಕಂಥ ಜಾಗ ಇದು. ಅದರೊಳಗೆ ಆ ಸಾಹಿತ್ಯವನ್ನು ಕುಮಾರವ್ಯಾಸ ಬಳಸಿಕೊಂಡಿರತಕ್ಕಂಥದ್ದು, ದುಡಿಸಿಕೊಂಡಿರತಕ್ಕಂಥದ್ದು ಬಹಳ ಆಪ್ಯಾಯಮಾನವಾಗಿದೆ. ಅದನ್ನು ನಾವು ನೋಡಲಿದ್ದೇವೆ. ಆದರೆ ಮೂಲಭೂತವಾಗಿ ವ್ಯಾಸ ಮಹರ್ಷಿಗಳಲ್ಲಿ ಏನು ವರ್ಣನೆ ಆಗಿದೆ ಎನ್ನುವುದನ್ನು ನಾನು ಮೊದಲು ಹೇಳಿಬಿಡ್ತೀನಿ. ಮೂಲ ಒಂದೇ, ಆದರೆ ಅದಕ್ಕೆ ಕಳೆಕಟ್ಟುವಂತೆ ಕುಮಾರವ್ಯಾಸನಲ್ಲಿ ತುಂಬ ರಂಜನೀಯವಾಗಿ, ವರ್ಣನೀಯವಾಗಿ, ಅಮೋಘವಾಗಿ ಚಿತ್ರಣ ಇದೆ. ಪ್ರತಿಯೊಂದು ಪ್ರವೇಶವು, ಪ್ರತಿಯೊಂದು ಘಟ್ಟವು. ಅದನ್ನು ನಾನು ಮೊದಲು ವ್ಯಾಸ ಮಹರ್ಷಿಗಳ ಸಂದರ್ಭದನ್ನು ಹೇಳಿ ಆನಂತರ ಕುಮಾರವ್ಯಾಸನಲ್ಲಿ ಹೇಗಿದೆ ಎನ್ನುವುದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಕೃಷ್ಣ ದುರ್ಯೋಧನನ ಆಹ್ವಾನವನ್ನು ತಿರಸ್ಕರಿಸಿ ಹೊರಟಿದ್ದಾನೆ ಊಟಕ್ಕೆ. ಎಲ್ಲಿಗೆ ಹೊರಟಿದ್ದಾನೆ ಎನ್ನುವುದಕ್ಕೆ ನಾವು ನಿಲ್ಲಿಸಿದ್ವಿ. ಆತ ನೇರವಾಗಿ ವಿದುರನ ಮನೆಗೆ ಬಂದ. ವಿದುರನ ಮನೆ ಅಂದರೆ ಅದು ಅರಮನೆಯ ಭಾಗವೇ, ಅದು ಅರಮನೆಯೇ. ಎಷ್ಟೇ ಆಗಲಿ ವಿದುರ ಧೃತರಾಷ್ಟ್ರನ ತಮ್ಮ, ಎಷ್ಟೇ ಆಗಲಿ ವಿದುರ ಒಬ್ಬ ಮಂತ್ರಿ, ಎಷ್ಟೇ ಆಗಲಿ ವಿದುರ ಆ ರಾಜಸಭೆಯಲ್ಲಿ ಒಂದು ಪ್ರಧಾನ ಸ್ಥಾನದಲ್ಲಿರತಕ್ಕಾತ, ಎಷ್ಟೇ ಆಗಲಿ ವಿದುರ ಧೃತರಾಷ್ಟ್ರನಿಗೆ ಯಾವಾಗ ಮಾನಸಿಕ ಗೊಂದಲ ಏರ್ಪಡುತ್ತದೆಯೋ ಹಾಗೆಲ್ಲ ಆತನಿಗೆ ಸಾಂತ್ವನ ಹೇಳತಕ್ಕಂಥ ಆಪ್ತ. ಎಷ್ಟೇ ಆಗಲಿ ವಿದುರ ಯಾವಾಗಲೂ ಧೃತರಾಷ್ಟ್ರನಿಂದ ಪ್ರೇರೇಪಿಸಲ್ಪಟ್ಟು ಇಂತಹ ಸಂದರ್ಭದಲ್ಲಿ, ಇಂತಹ ಸಂದರ್ಭ ಅಂದರೆ ವಿಶೇಷವಾಗಿ ಪಾಂಡವರನ್ನು ಅನುನಯಿಸಬೇಕಾದ ಸಂದರ್ಭದಲ್ಲೆಲ್ಲ ಪಾಂಡವರ ಹತ್ರಕ್ಕೆ ಹೋಗಿ ಬಂದಾತ ವಿದುರ. ಅದು ಬಹಳಷ್ಟು ಸಲ ಹಿಂದೆ ನಡೆದಿದೆ. ಈಗಲೂ ಕೆಲವೇ ಗಂಟೆಗಳ ಹಿಂದೆ, ಒಂದು 24 ಗಂಟೆ ಹಿಂದೆ ಧೃತರಾಷ್ಟ್ರನಿಗೆ ತನ್ನ ನೀತಿಯನ್ನು ಹೇಳಿದ್ದಾನೆ. ವಿದುರ ನೀತಿ ಅಂತ ಅದರ ಬಗ್ಗೆಯೂ ನಾವು ಮಾತಾಡಿದ್ದೇವೆ. ಹೀಗಾಗಿ ವಿದುರ ಬಹಳ ಪ್ರಧಾನವಾಗಿರತಕ್ಕಂಥ ಪಾತ್ರವೇ ಮಹಾಭಾರತದಲ್ಲೂ ಹೌದು, ಅರಮನೆಯಲ್ಲೂ ಹೌದು, ಮತ್ತು ಅವರ ಆ ಸದ್ಯದ ರಾಜಕಾರಣದಲ್ಲೂ ಹೌದು. ವಿದುರನ ಮಾತಿಗೆ ಮಾನ್ಯತೆ ಉಂಟು ಧೃತರಾಷ್ಟ್ರನ ದೃಷ್ಟಿಯಿಂದ. ದುರ್ಯೋಧನ ಅಲಕ್ಷ್ಯ ಮಾಡ್ತಾನೆ ಎನ್ನುವುದು ಬೇರೆ ವಿಷಯ. ಆದರೆ ನಿರ್ಣಯ ತಗೊಳ್ಳಬೇಕಾದ್ದು ಧೃತರಾಷ್ಟ್ರನೇ ಆಗಲಿ, ದುರ್ಯೋಧನ ಅಲ್ಲ. ದುರ್ಯೋಧನ ಫಟಾಟೋಪ ಮಾಡಬಹುದು, ಕೋಪ ಮಾಡ್ಕೋಬಹುದು, ಹೇಳಬಹುದು, ತಿರಸ್ಕರಿಸಬಹುದು, ಅದೇನೇ ಆಗಲಿ. ಆದರೆ ನಿರ್ಣಯ ತೆಗೆದುಕೊಳ್ಳಬೇಕಾದ್ದು ಸಿಂಹಾಸನದಲ್ಲಿ ಕುಳಿತಿರತಕ್ಕಂತಹ ಧೃತರಾಷ್ಟ್ರನೇ. ಕೃಷ್ಣ ಇವ ಮಾತಾಡಿದರೂ ಧೃತರಾಷ್ಟ್ರನ ಉದ್ದೇಶಿಸಿಯೇ ಮಾತಾಡಬೇಕೇ ವಿನಃ ದುರ್ಯೋಧನನ ಉದ್ದೇಶ ಅಲ್ಲ. ಏಕೆಂದರೆ ದುರ್ಯೋಧನ ರಾಜ ಅಲ್ಲ, ಅವನು ರಾಜಕುಮಾರ. ಹೇಗೂ ಈಗ
ಕೃಷ್ಣ ವಿದುರನ ಮನೆಗೆ ಬಂದಿದ್ದಾನೆ, ಅರಮನೆಗೆ ಬಂದಿದ್ದಾನೆ. ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಕುಮಾರವ್ಯಾಸನಲ್ಲಿ ಇದು ಬಹಳ ವಿರುದ್ಧವಾಗಿ ಬರುತ್ತೆ. ಅದು ಪಾತ್ರ ಪೋಷಣೆಗೆ, ಸನ್ನಿವೇಶದ ವೈಭವಕ್ಕೆ ಬರುತ್ತೆ. ಸರಿ, ವಿದುರ ಬಂದಂಥ ಕೃಷ್ಣನಿಗೆ ಅರ್ಘ್ಯಪಾದ್ಯಗಳನ್ನೆಲ್ಲ ಕೊಟ್ಟ, ಸತ್ಕರಿಸಿದ. ಕೃಷ್ಣ ಒಬ್ಬನೇ ಬರಲಿಲ್ಲ, ಅವನ ಜೊತೆಗೆ ಅವನ ಬಾಂಧವರೆಲ್ಲ ಬಂದರು. ಷಡ್ರಸೋಪೇತವಾಗಿರತಕ್ಕಂತಹ ಭೋಜನವನ್ನು ವಿದುರ ತಯಾರು ಮಾಡಿದ. ಆಗಲೇ ಹೇಳಿದೆ, ಮಂತ್ರಿಯವನು. ಹೀಗಾಗಿ ವಿದುರನು ಸಾಕಷ್ಟು ರಾಜ ಮರ್ಯಾದೆಯ, ರಾಜವೈಭವದ ಹಿನ್ನೆಲೆಯಲ್ಲಿಯೇ ಇರತಕ್ಕಂಥ ವ್ಯಕ್ತಿ. ಒಳ್ಳೆಯ ಊಟವನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಶ್ರೀಕೃಷ್ಣನಿಗೆ ತುಂಬ ಸಂತೋಷವನ್ನು ಉಂಟು ಮಾಡತಕ್ಕಂತಹ ರೀತಿಯಲ್ಲಿ ವರ್ತಿಸಿದ್ದಾನೆ. ಆ ನಂತರ ಕೃಷ್ಣ ಹಾಗೂ ವಿದುರರ ನಡುವೆ ಒಂದಷ್ಟು ಸಂಭಾಷಣೆ ನಡೆಯುತ್ತೆ. ವಿದುರ ಹೇಳ್ತಾನೆ, ನೀನು ಮಾಡ್ತಾ ಇರತಕ್ಕಂಥದ್ದು ತುಂಬ ವ್ಯರ್ಥ ಪ್ರಯತ್ನ. ದುರ್ಯೋಧನ ಮಹಾ ಅಹಂಕಾರಿ, ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ, ಬಾಂಧವ್ಯದಲ್ಲೂ ನೋಡಿದ್ದೇನೆ. ರಾಜಕಾರಣದ ಹಿನ್ನೆಲೆಯಲ್ಲಿ ಕುರುಡ ಅಪ್ಪನ ಸ್ಥಾನದಲ್ಲಿ ಅವನು ಹೇಗೆ ದುರ್ಬಳಕೆ ಮಾಡಿಕೊಳ್ತಾನೆ ಅನ್ನತಕ್ಕಂಥದ್ದು ನೋಡಿದ್ದೇನೆ. ಅವನು ಯಾರ ಮಾತು ಕೇಳೋದಿಲ್ಲ. ಮತ್ತು ನೀನು ಬಂದಿರತಕ್ಕಂಥದ್ದು ಸಂಧಾನಕ್ಕಾಗಿ, ಸಂಧಿಯಾಗಲಿ ಯುದ್ಧ ಬೇಡ ಅನ್ನುವ ಸದುದ್ದೇಶದಿಂದ ನೀನು ಬಂದಿದ್ದೀಯ. ಆದರೆ ಅದು ಹಾಗೆ ಆಗೋದಿಲ್ಲ. ಯಾಕೆಂದರೆ ವಿದುರನ ಮುಂದೆ ಹೇಳಿದ್ದಾನೆ, ಕೃಷ್ಣನನ್ನು ಕಟ್ಟಾಕ್ತೀನಿ, ನಾನು ಸಂಧಿಗೆ ಒಪ್ಕೊಳ್ಳಲ್ಲ ಅನ್ನುವ ಮಾತುಗಳನ್ನೆಲ್ಲ. ನಿನ್ನನ್ನು ಕಟ್ಟಾಕ್ತಾನೆ ಅನ್ನುವುದನ್ನು ಸುಸ್ಪಷ್ಟವಾಗಿ ಹೇಳದೇ ಇದ್ದರೂ ಅಕಸ್ಮಾತ್ ನಿನಗೆ ತೊಂದರೆ ಆಗಬಹುದು. ನಿನ್ನ ಮಾತನ್ನು ಅವನು ಕೇಳೋದಿಲ್ಲ. ಅಲ್ಲಿರತಕ್ಕಂಥ ರಾಜರುಗಳು ದುರ್ಯೋಧನನ ಅನುಸರಿಸ್ತಕ್ಕಂಥವರೇ, ಮತ್ತು ಅವರಿಗೆ ಎರಡು ಅಂಶದಲ್ಲಿ ಬಹಳ ಕಾಚಿತ್ಯ ಇದೆ. ಭೀಷ್ಮದ್ರೋಣಾದಿಗಳಿಬ್ಬರೂ ಯುದ್ಧದಲ್ಲಿ ಅವರ ಪರವಾಗಿಯೇ ಯುದ್ಧ ಮಾಡುವುದರಿಂದ ಅವರನ್ನು ನೋಡಿದರೆ ಸಾಕು ಪಾಂಡವರು ಹೆದರ್ಕೊಳ್ತಾರೆ. ಆದ್ದರಿಂದ ಪಾಂಡವರು ಸಶಕ್ತರಾಗುವುದಿಲ್ಲ. ಇದು ಮಹಾಪ್ರಧಾನವಾಗಿರತಕ್ಕಂಥ ಅಂಶ. ಇನ್ನು ಎರಡನೆಯದು, ಕರ್ಣ, ದುಶ್ಯಾಸನ, ದುರ್ಯೋಧನ ಇವರು ಪ್ರಬಲವಾಗಿರತಕ್ಕಂಥ ಶೂರರೇ. ಅವರಿಗೆ ತಮ್ಮಲ್ಲಿ ನಂಬಿಕೆ ಇದೆ. ಭೀಷ್ಮದ್ರೋಣರನ್ನು ನೋಡಿ ಅರ್ಧ ಎದೆಗುಂದಿರತಕ್ಕಂತಹ ಪಾಂಡವರನ್ನು ಸೋಲಿಸುವುದು ಅಷ್ಟೇನೂ ಕಷ್ಟ ಅಲ್ಲ ಅನ್ನತಕ್ಕಂಥ ನಿರ್ಣಯಕ್ಕೆ ಅವರು ಬಂದಿದ್ದಾರೆ. ಇದರೊಡನೆ ಅತಿ ಮುಖ್ಯವಾಗಿ ಈ 13 ವರ್ಷಗಳಲ್ಲಿ ದುರ್ಯೋಧನ ಏನು ಮಾಡಿದ್ದಾನೆ, ತನ್ನ ಸಾಮಂತರನ್ನೆಲ್ಲ ಅಥವಾ ಬಹುಭಾಗದ ಭಾರತ ದೇಶದ ರಾಜರುಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾನೆ. ತನ್ನ ಬೊಕ್ಕಸದಲ್ಲಿ ಇರತಕ್ಕಂತಹ ಹಣವನ್ನು ಸಾಕಷ್ಟು ಕೊಟ್ಟಿದ್ದಾನೆ, ಉಡುಗೊರೆಗಳನ್ನು ನೀಡಿದ್ದಾನೆ. ಅವರಿಗೆಲ್ಲ ದುರ್ಯೋಧನ ಅಂದರೆ ತುಂಬ ಪ್ರೀತಿಪಾತ್ರನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ನಿನ್ನ ಮಾತುಗಳನ್ನು ಅವರು ಕೇಳುವುದಿಲ್ಲ. ನಿನಗೆ ಸ್ವಲ್ಪ ತೊಂದರೆಯನ್ನು ಕೊಡಬಹುದು, ಅವಮಾನವನ್ನೂ ಅವರು ಮಾಡಲಿಕ್ಕೆ ಹಿಂದು ಮುಂದೆ ನೋಡೋದಿಲ್ಲ. ಆದ್ದರಿಂದ ಕೃಷ್ಣ, ನೀನು ವ್ಯರ್ಥ ಪ್ರಯತ್ನ ಮಾಡಬೇಕಾಗಿಲ್ಲ. ನಾಳಿನ ಸಭೆಗೆ ನೀನು ಬರುವುದು ನನ್ನ ದೃಷ್ಟಿಯಲ್ಲಿ ಅಷ್ಟೇನೂ ಒಳ್ಳೆಯದು ಅಂತ ಅನ್ನಿಸ್ತಾ ಇಲ್ಲ ಅಂತ ವಿದುರ ಹೇಳಿದ. ಈಗ ಕೃಷ್ಣ ಹೇಳಿದ, ನಾನು ಬರ್ತೀನಿ, ಬರೋದಿಲ್ಲ, ನನ್ನ ಮಾತು ಅವರು ಕೇಳ್ತಾರೆ, ಅದು ಯಾವುದೂ ಮುಖ್ಯ ಅಲ್ಲ. ನಾನು ನನ್ನ ಕರ್ತವ್ಯವನ್ನು ಮಾಡ್ತೀನಿ. ಯುದ್ಧವೊಂದನ್ನು ತಪ್ಪಿಸಲಿಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಆಗತ್ತೆ ಎನ್ನುವುದಿದ್ದರೆ ಅವರು ಪ್ರಯತ್ನ ಪಡಬೇಕು, ಅದು ಧರ್ಮ. ನನ್ನ ಉದ್ದೇಶ ಇರತಕ್ಕಂಥದ್ದು ಬಹುಜನರ ಹಾನಿಯನ್ನು ತಪ್ಪಿಸುವುದು. ಹೀಗಾಗಿ ನಾನು ಸಂಧಾನಕ್ಕೆ ಪ್ರಯತ್ನ ಪಡ್ತೀನಿ. ಆಗುತ್ತೋ ಇಲ್ವೋ ಅದು ಬೇರೆ ಮಾತು. ಆದರೆ ನನಗೆ
ನಾನು ಸಂಧಾನಕ್ಕೆ ಪ್ರಯತ್ನ ಪಟ್ಟಿರತಕ್ಕಂತಹ ತೃಪ್ತಿ ಇರುತ್ತೆ. ಇದೆಲ್ಲ ಕೃಷ್ಣನ ಚರ್ಯೆಗಳು, ಕೃಷ್ಣ ಹೇಳತಕ್ಕಂಥದ್ದು ಅದನ್ನು ಓದತಕ್ಕಂಥವರಿಗೆ ಒಂದು ಪಾಠ ಇದ್ದಂತೆ. ಕೃಷ್ಣನ ಭಾಳ ಚೆನ್ನಾಗಿ ಗೊತ್ತಿದೆ ಅಂತ ಮಾತಾಡಿದ್ವಲ್ರಿ ಆಗಲೇ. ದುರ್ಯೋಧನ ಒಪ್ಪೋದಿಲ್ಲ, ಯುದ್ಧ ಆಗತ್ತೆ, ಆಗಬೇಕು, ಶಿಕ್ಷೆ ಆಗಬೇಕು, ಇದೆಲ್ಲ ಕೃಷ್ಣನ ನಿರ್ಣಯವಿದ್ದರೂ ಸಂಧಾನದ ಒಂದು ಮಾತು ಪ್ರಯತ್ನ ಪಟ್ಬಿಡೋಣ ಅಂದರೆ ನಮಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಕಠಿಣ ನಿರ್ಧಾರಗಳನ್ನು, ಅದರಲ್ಲಿಯೂ ದಂಡ ಪ್ರಯೋಗವಾಗತಕ್ಕಂಥ ಸಂದರ್ಭದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸಾಮದಲ್ಲಿ ಸಾಧ್ಯ ಆಗುತ್ತಾ ಅಂತ ಒಂದು ಸಲ ಪ್ರಯತ್ನ ಪಡಬಹುದು. ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಕೃಷ್ಣ ಈ ಮಾತುಗಳನ್ನು ವಿದುರನ ಹತ್ರ ಹೇಳ್ತಾ ಇದ್ದಾನೆ. ನಾನು ಪ್ರಯತ್ನ ಪಡುತ್ತೇನೆ, ಸೋಲ್ಬೋದಪ್ಪ, ನಾನು ಹೇಳಿದ್ದನ್ನು ದುರ್ಯೋಧನ ಕೇಳದೆಯೂ ಇರಬಹುದು, ನಂಗೆ ಹಾಗೂ ಗೊತ್ತಿದೆ, ಅವನು ಕೆಟ್ಟವ ಅಂತ ಗೊತ್ತಿದೆ ನನಗೆ. ಆದರೂ ನಾನು ನನ್ನ ಕರ್ತವ್ಯವನ್ನು ಮಾಡದೇ ಇರಬಾರದು. ಪಾಂಡವರ ದೂತನಾಗಿ ನಾನಿಲ್ಲಿ ಬಂದ ಮೇಲೆ ಯಾರೋ ಒಬ್ಬರು ಪಾಂಡವರನ್ನು ಪ್ರತಿನಿಧಿಸಿ ಉತ್ತರ ಕೊಡಬೇಕಾದರೆ, ಸಂಧಾನ ಪ್ರಯತ್ನ ಪಡಬೇಕಾಗಿದ್ದರೆ ನಾನು ಬಂದಿದ್ದೇನೆ. ಆದ್ದರಿಂದ ನನ್ನ ಕರ್ತವ್ಯವನ್ನು ನಾನು ನಿರ್ವಹಣೆ ಮಾಡ್ತೀನಿ, ನಾನು ಸಂಧಾನ ಬೇಕು ಅಂತ ಹೇಳ್ತೀನಿ, ಆಮೇಲೆ ಅದು ಅವರಿಗೆ ಬಿಟ್ಟಿದ್ದು. ಆದ್ದರಿಂದ ನಾನು ನಾಳೆ ಸಭೆಗೆ ಬರ್ತೀನಿ ಅಂತ ಹೇಳಿದೆ. ಆ ದಿವಸ ವಿದುರನ ಮನೆಯಲ್ಲೇ ಉಳಿದ. ಇದರ ಮಧ್ಯೆ ಕುಂತಿ ಬರ್ತಾಳೆ, ಹೋಗ್ತಾಳೆ, ಕೃಷ್ಣನ ಜೊತೆಗೆ ಮಾತಾಡ್ತಾಳೆ, ತನ್ನ ನೋವನ್ನೆಲ್ಲ ಹೇಳ್ಕೊಳ್ತಾಳೆ. ಕೃಷ್ಣ ಕುಂತಿಗೆ ಅಭಯವನ್ನು ಕೊಡ್ತಾನೆ, ನಾನು ನಿಂತು ನಿನ್ನ ಮಕ್ಕಳ ಯೋಗಕ್ಷೇಮವನ್ನು ನೋಡ್ತೀನಿ, ಅವರಿಗೇನೂ ನೋವು ಆಗದಂತೆ ನೋಡಿಕೊಳ್ತೀನಿ ಇತ್ಯಾದಿ ಎಲ್ಲ ಮಾತುಕತೆ ಆಗುತ್ತೆ. ಮಾರನೆಯ ದಿವಸ ಎದ್ದ ಮೇಲೆ ಕೃಷ್ಣ ಸ್ನಾನ ಸಂಧ್ಯಾ ವಂದನೆಗಳನ್ನೆಲ್ಲ ಮುಗಿಸಿದ ಮೇಲೆ ಅಥವಾ ಮುಗಿಸುವ ಹೊತ್ತಿಗೆ ಅವನನ್ನು ಸ್ವಾಗತಿಸಲಿಕ್ಕೆ ದುರ್ಯೋಧನ ಕರ್ಣರೇ ಬರ್ತಾರೆ. ಇದು ನನಗೆ ಬಹಳ ಆಶ್ಚರ್ಯವಾದಂಥ ಸಂದರ್ಭ. ದುರ್ಯೋಧನ ಮಹಾ ಅಭಿಮಾನಿ, ರಾಜಕುಮಾರ, ಶಠ. ಆದರೆ ನಾನು ಮೊದಲಿನಿಂದಲೂ ಒಂದು ಮಾತನ್ನು ಹೇಳ್ತಾ ಬಂದಿದ್ದೇನೆ, ದುರ್ಯೋಧನ ಬಹಳ ದೊಡ್ಡ ತಾರ್ಕಿಕ. ದುರ್ಯೋಧನ ಅವನ ಮನಸ್ಸಿನಲ್ಲಿ ಏನೇ ಇರಲಿ, ಅವನು ಮಾತಾಡ್ತಕ್ಕಂಥದ್ದು, ಅವನ ಚರ್ಯೆ, ಒಂದೇ ಒಂದು ಸಲ ಅವನು ತಪ್ಪದ, ಅದನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಮಾತಾಡಿಬಿಟ್ಟಿದ್ದೀವಿ. ಸಭಾಪರ್ವದಲ್ಲಿ ಯಾವ ರೀತಿ ಆತ ಅಧರ್ಮಕ್ಕೆ ಎಡೆಗೊಟ್ಟ, ಅದರಿಂದ ಏನೇನಾಯಿತು, ಭೀಮ ಹೇಗೆ ಪ್ರತಿಜ್ಞೆ ಮಾಡಿದ, ದ್ರೌಪದಿಯನ್ನು ಶಾಪ ಕೊಟ್ಟಲು, ಅದೆಲ್ಲ ನಾವು ನೋಡಿದ್ವಿ. ಅದೊಂದು ಪ್ರಕರಣವನ್ನು ಬಿಟ್ಟರೆ ದುರ್ಯೋಧನನ ನಡವಳಿಕೆಯಲ್ಲೇ ನೀವು ತಪ್ಪನ್ನು ಕಂಡು ಹಿಡಿಯೋಕ್ಕಾಗಲ್ಲ. ಈಗ ನೋಡಿ ಬಂದುಬಿಟ್ಟಿದ್ದಾನೆ, ಸಭೆ ಇದಪ್ಪ, ಸಭೆ ಕಾಯ್ತಾ ಇದ್ದಾರೆ ಎಲ್ಲರೂ, ನಿನ್ನಂಥ ಮಹಾ ದೊಡ್ಡ ವ್ಯಕ್ತಿ ಬಂದಿದ್ದಾಗ ನಾನು ಬಂದು ಕರ್ಕೊಂಡು ಹೋಗ್ತಾ ಇದ್ದೀನಿ, ದಯವಿಟ್ಟು ಬಾ. ಕುಮಾರವ್ಯಾಸನಂಥದ್ದು ವಿರುದ್ಧ ಬರುತ್ತೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ ಆಗಲೇ. ಅಲ್ಲಿ ದುರ್ಯೋಧನನ ಆ ದಾರ್ಷ್ಟ್ಯ, ಆ ದುರ್ಯೋಧನನ ಅದನ್ನೇನು ಅವನು ಛಲ ಅಂತೆಲ್ಲ ಹೇಳ್ಕೊಳ್ತಾನೆ, ಅದಂಥ ಛಲವಲ್ಲ, ಕೆಟ್ಟ ಛಲ ಅಂತ ಅನ್ನೋಣ. ಅದು ಹೇಗಿರುತ್ತೆ, ಯಾರಿಗೂ ತಲೆ ತಗ್ಗಿಸಲ್ಲ ಅನ್ನತಕ್ಕಂಥ ಒಂದು ದುರಹಂಕಾರ ಏನಿರುತ್ತೆ, ಅದೆಲ್ಲ ನಾವು ಕುಮಾರವ್ಯಾಸನಲ್ಲಿ ನೋಡ್ತೀವಿ ಮುಂದೆ. ಆದರೆ ಇಲ್ಲಿ ದುರ್ಯೋಧನ ತುಂಬ ಸಭ್ಯನಾಗಿ ವಿದುರನ ಮನೆಗೆ ಬಂದು ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ, ದುರ್ಯೋಧನ, ಕರ್ಣ ಅವರೆಲ್ಲ ಮುಂದೆ ಹೋದರೆ ಅವನ ಹಿಂದೆ ಕೃಷ್ಣ ರಥದಲ್ಲಿ ಬರ್ತಾನಂತೆ. ಅಂದರೆ ಕೃಷ್ಣನನ್ನು ಸ್ವಾಗತ ಮಾಡಿ ದುರ್ಯೋಧನ ಒಂಥರ ದೊಡ್ಡ ಮನುಷ್ಯನನ್ನು ಕೈ ಹಿಡಿದು ಕರ್ಕೊಂಡು ಹೋದಾಗೆ ಸಭೆಗೆ ಕರ್ಕೊಂಡು ಹೋಗ್ತಾನೆ. ಕೃಷ್ಣನ ಜೊತೆಗೆ ಆ ಸಾತ್ವಿಕೆ ಅವರು ಇವರು ಎಲ್ಲರೂ ಹೋಗ್ತಾರೆ. ವಿದುರನು ಜೊತೆಗಿರ್ತಾನೆ. ಸಭೆಗೆ ಹೋದ ಮೇಲೆ ಇಡೀ ಸಭೆ ಎದ್ದು ನಿಂತ್ಕೊಳ್ಳುತ್ತೆ, ಸ್ವಾಗತ ಕೊಡುತ್ತೆ. ಸರ್ವತೋಭದ್ರ ಅನ್ನತಕ್ಕಂತಹ ಒಂದು ಸಿಂಹಾಸನವನ್ನು ತರಿಸಿ ಅದರೊಳಗೆ ಕೃಷ್ಣನಿಗೆ ಗೌರವಪೂರ್ವಕವಾಗಿ ಕುಳಿತುಕೊಳ್ಳುವಂತೆ ವ್ಯವಸ್ಥೆಯನ್ನೆಲ್ಲ ಮಾಡ್ತಾರೆ. ಜನರೆಲ್ಲ ಕೃಷ್ಣನನ್ನು ನೋಡಿ, ಜನರು ಅಂದರೆ ಅಲ್ಲಿರತಕ್ಕಂಥ ರಾಜರುಗಳು, ಸಾವಂತರುಗಳು ಎಲ್ಲ ಕೃಷ್ಣನನ್ನು ವೀಕ್ಷಣೆ ಮಾಡ್ತಾರೆ.
ಈಗ ಕೃಷ್ಣ ಏನನ್ನು ಹೇಳಲಿದ್ದಾನೆ ಅಂತ. ಅಂದರೆ ಕೃಷ್ಣ ಹಸ್ತಿನಾವತಿಗೆ ಬಂದಿದ್ದಾನೆ, ಧೃತರಾಷ್ಟ್ರ ದುರ್ಯೋಧನರ ಅರಮನೆಗಳಿಗೆ ಹೋಗಿದ್ದಾನೆ, ಆನಂತರ ವಿದುರನ ಮನೆಗೆ ಹೋದ ಅನ್ನುವಲ್ಲಿನಿಂದ ಹಿಡಿದು ರಾಜಸಭೆಗೆ ಬಂದಿದ್ದಾನೆ ಅನ್ನತಕ್ಕಂಥದ್ದರ ಚಿತ್ರಣವನ್ನು ನಾನು ಕೊಟ್ಟೆ. ಇದೀಗ ಕೃಷ್ಣನ ಭಾಷಣ, ಇದೀಗ ಕೃಷ್ಣ ದೂತನಾಗಿ ಏನು ಹೇಳ್ತಾನೆ ಎನ್ನತಕ್ಕಂಥದ್ದು ಮುಂದಿನ ಪ್ರಕರಣ. ಇದೀಗ ಕುಮಾರವ್ಯಾಸ ಈ ಸಂದರ್ಭವನ್ನು ಹೇಗೆ ದುಡಿಸಿಕೊಳ್ತಾನೆ, ಎಷ್ಟು ಚೆನ್ನಾಗಿ ತನ್ನದನ್ನಾಗಿ ಮಾಡಿಕೊಳ್ತಾನೆ ಎನ್ನತಕ್ಕಂಥದ್ದನ್ನು ನೋಡೋಣ. ಯಾವಾಗ ಕೃಷ್ಣ ಧೃತರಾಷ್ಟ್ರನನ್ನೆಲ್ಲ ನೋಡಿಕೊಂಡು ಹೊರಟನೋ ಆಗ ಭೀಷ್ಮ, ದ್ರೋಣ, ಕೃಪ, ಕರ್ಣ ಇವರೆಲ್ಲ ಅವರವರ ಮನೆಗಳಲ್ಲಿ ಭೂರಿ ಭೋಜನಗಳನ್ನು ತಯಾರು ಮಾಡಿಕೊಂಡು ಕೃಷ್ಣನ ಆಗಮನ ತಮ್ಮ ಮನೆಗೆ ಆಗುತ್ತೆ ಅಂತ ಅಂದುಕೊಂಡು ಕಾಯ್ತಾ ಇದ್ರಂತೆ. ಗಾಂಗೇಯ, ಗುರು, ಕೃಪ, ರವಿಸುತಾದಿಗಳು ಅಸುರರಿಪು ನಿಜ ನಿಲಯ ಕೈತಹನೆಂದು ಸವೆಸಿದರು. ಎಲ್ಲ ಸಂಹಾರ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ಒಳ್ಳೆಯ ಅಡುಗೆಗಳನ್ನು ಮಾಡಿದ್ದಾರೆ. ಅದು ಯಾಕೆ ಅಂದ್ಕೊಂಡ್ರೋ ಗೊತ್ತಿಲ್ಲ. ಅದು ಹೇಗೆ ಅಸುರರಿಪು ನಿಜ ನಿಲಯಕ್ಕೆ ಐತಹನು ಅಂತ ಯಾಕೆ ನಿರ್ಣಯ ಮಾಡಿದರು ಅಂತ ಗೊತ್ತಿಲ್ಲ. ಅಂತವ್ರು ಅಂದ್ಕೊಂಡ್ರು ನಮ್ಮ ಮನೆಗೆ ಬರಬಹುದು, ನಮ್ಮ ಮನೆಗೆ ಬರ್ತಾನೆ. ಕೃಷ್ಣ ಬರ್ತಾ ಇದ್ದಾನಂತೆ. ತುಂಬ ಸುಂದರವಾಗಿ ಬರೀತಾನೆ ಕುಮಾರವ್ಯಾಸ. ಸಿರಿಮೊಗದ ಕಿರುಬೆಮರ ತೇಜಿಯ ಖುರಪುಟದ ಕೆಂಧೂಳಿ ಸೋಂಕಿದ ಸಿರಿಮುಡಿಯ ಕುಡಿ ಮೀಸೆಗಳಲ್ಲಿ ಕೆಂಪಡರ್ದರೇಣುಗಳ ಖರ ಮರೀಚಿಯ ಝಳಕೆ ಬಾಡಿದ ತರುಣ ತುಳಸಿಯ ದಂಡೆಯೊಪ್ಪುವ ಗರುವ ದೇವನ ಬರವ ಕಂಡನು. ಕೃಷ್ಣ ಬರ್ತಾ ಇದ್ದಾನಂತೆ. ಎಲ್ಲಿಗೆ ಬಂದ ಅನ್ನುವುದನ್ನು ಆ ಪದ್ಯದ ಕೊನೆಯಲ್ಲಿ ಸ್ಫೋಟ ಆಗುತ್ತೆ. ಎಲ್ಲೂ ಹೋಗಲಿಲ್ಲ ಅವನು. ಗರುವ ದೇವನ ಬರವ ಕಂಡನು ಬಾಗಿಲಲ್ಲಿ ವಿದುರ. ವಿದುರ ತನ್ನ ಮನೆಯ ಬಾಗಿಲಲ್ಲಿ ನಿಂತುಕೊಂಡಿದ್ದಾನೆ. ಒಂಥರ ಸಾಧಾರಣವಾದ ಮನೆ, ಬಹುಶಃ ಗುಡಿಸಲಿರಬಹುದೇನೋ, ಮೇಲೆಲ್ಲ ಹುಲ್ಲು ಹೊದಿಕೆ ಇರಬೇಕು ಅಂತ ಕಾಣುತ್ತೆ. ಅಂಥ ಒಂದು ಬಡತನದ ಮನೆಯ ಮುಂದೆ ತನ್ನ ಮನೆಗೆ ಎಲ್ಲಿ ಬರ್ತಾನೆ ಕೃಷ್ಣ ಅಂದುಕೊಂಡು ಬಾಗಿಲಲ್ಲಿ ಅವನು ನಿಂತುಕೊಂಡಿದ್ದಾಗ ಈ ರೀತಿ ಕೃಷ್ಣ ಬಂದಿದ್ದಾನೆ. ಆ ಪದ್ಯದ ಸೊಬಗನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಗಿಸೋಣವೇ. ವೇದಪಾರಾಯಣದ ಫಲಗಂಗಾದಿ ತೀರ್ಥಸ್ನಾನ ಫಲಕೃಚ್ಛ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.